ಆಫೀಸ್ನಲ್ಲಿ ತುಂಬಾ ಒತ್ತಡ, ಸಾಹೇಬ್ರಿಗೆ ಬೇಜಾರು, ಯಾರಿಗೂ ಕೆಲಸದ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಎಲ್ಲಾನು ತಾನೇ ಒದ್ದಾಡ್ಕೊಂಡು ಮಾಡಬೇಕು, ಪ್ರತಿಯೊಬ್ಬರು ಬೆನ್ನು ಹತ್ತಬೇಕು, ಕೆಲಸ ಮಾಡಿಸ್ಬೇಕು. ಅದಿಲ್ಲದೆ ಮೇಲಿದ್ದಾರಲ್ಲ ಆಫೀಸರ್ಸು, ಅವ್ರು ಕುದುರೆ ಮೇಲೆ ಕುಳಿತಿರೋ ಹಂಗೆ ಆಯ್ತಾ ಬೇಗ ಕಳಿಸಿ ಅಂತ ಚಾವಟಿ ಹಿಡ್ಕೊಂಡು ನಿಂತಿರ್ತಾರೆ. ಸಾಯಂಕಾಲ ಆಗೋವರೆಗೂ ಗಾಣದೆತ್ತಿನ ಹಂಗೆ ದುಡಿದು ಸುಸ್ತಾಗಿ ವಯಸ್ಸಾದಂಗೆ ಆಗ್ಬಿಡ್ತಿತ್ತು. ಹೀಗೆ ಚಿಂತೆಯ ಸರಪಳಿನ ತಲೆ ಮೇಲೆ ಹೊತ್ಕೊಂಡು ಸಾಹೇಬರು ಮನೆ ಕಡೆ ಓಡಿದ್ರು. ಮನೆ ಹತ್ರ ಬಂದು ನೋಡ್ತಾರೆ, ಮನೆ ಗೇಟ್ ತೆಗೆದಿದೆ. ಛೇ, ಏನ್ ಬೇಜವಾಬ್ದಾರಿ ಹೆಂಗಸು, ಹೆಂಡತಿ ಬುದ್ಧಿ ಇಲ್ಲ, ಗೇಟ್ ತೆಗೆದಿಟ್ರೆ ದನ ಒಳಗೆ ಬಂದು ಗಿಡ ತಿನ್ನಲ್ವಾ ಅಂತಾನೆ ಬೈಕೊಂಡು ಗೇಟ್ ಹಾಕೊಂಡು ಒಳಗೆ ಬಂದು ನೋಡ್ತಾರೆ. ಏನ್ ಗದ್ಲ ಅದು? ಅಲ್ಲಿ ನೋಡಿದ್ರೆ ಮಕ್ಕಳು ಮಣ್ಣಲ್ಲಿ ಕುಪ್ಪಳಿಸಿ ಬಿದ್ದು ಆಟ ಆಡ್ತಿದ್ದಾರೆ. ತನ್ನ ಮಕ್ಕಳು ಅಂತ ಗುರುತೇ ಹತ್ತಲ್ಲ, ಅಷ್ಟು ಕೊಳಕಾಗಿದ್ದಾರೆ. ಅದೇನ್ ಬಟ್ಟೆ, ಅದೇನ್ ತಲೆ ಗಂಟಿದ್ ರಾಡಿ. ನಡೀರ್ ಒಳಗೆ, ನಿಮ್ ಮುಖ ನೋಡ್ಕೊಳ್ಳಿ, ಏನಾಗಿದೆ, ಹೇಗಾಗಿದೆ ನೋಡ್ಕೊಳ್ಳಿ ಮುಖ ನಿಮ್ದು, ನಡ್ರಿ ಒಳಗೆ ಅಂತ ಕೂಕೊಂಡು ಸಾಹೇಬ್ರು ಒಳಗೆ ಕಾಲಿಟ್ರು. ಮನೆಯೊಳಗೆ ಹಾಲಲ್ಲಿ ಕಾಲಿಡ್ತಾರೆ. ನೋಡ್ತಾರೆ, ಅಯ್ಯೋ ಫ್ಯಾನ್ ತಿರುಗ್ತಾನೆ ಇದೆ, ಹಾಗೇನೆ ಟಿವಿ ಜೋರಾಗಿ ಕುಕ್ಕೋತಾ ಇದೆ, ಯಾರು ಆರಿಸಿಲ್ಲ. ಸೋಫಾದ ಮೇಲಿದ್ದಂತ ವರ್ತಮಾನ ಪೇಪರ್ ಇದಾವಲ್ಲ, ಪತ್ರ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದಾವೆ. ಹೆಂಡತಿ ಏನ್ ಮಾಡ್ತಿದ್ದಾಳೆ, ಬುದ್ಧಿ ಇಲ್ವಾ ಆಕೆಗೆ? ಫ್ಯಾನ್ ಬಂದ್ ಮಾಡಿ ಟಿವಿ ಆರಿಸಿ ಕೋಪದಿಂದ ಸಾಹೇಬ್ರು ಒಳಗೆ ಬಂದ್ರು. ಊಟದ ಮನೆ, ಅಲ್ಲಿ ನೋಡ್ತಾರೆ ಟೇಬಲ್ ಮೇಲೆ, ಮೇಜಿನ ಮೇಲೆ ರಾಶಿ ಪಾತ್ರೆ ಬಿದ್ದಿದ್ದಾವೆ, ತೊಳೆದೇ ಇಲ್ಲ ಅದನ್ನ. ಅರ್ಧ ಅನ್ನದ ಪ್ಲೇಟ್ ಹಾಗೆ ಇದೆ, ಅನ್ನದ ಬಟ್ಲು ಹಾಗೆ ಓಪನ್ ಇದೆ. ಅಯ್ಯೋ, ನೊಣ ಸುತ್ತಾ ಇದಾವೆಲ್ಲ, ಗೊಯ್ ಅಂತ ಇದಾವೆ. ಎಲ್ಲಿ ಹೋದ್ ನನ್ನ ಹೆಂಡತಿ? ಏನ್ ಮಾಡ್ತಾಳೆ ಆಕೆ ಮನೇಲಿ ಖಾಲಿ ಕೂತ್ಕೊಂಡು? ಏನ್ ಕೆಲಸ ಮಾಡ್ತಾಳೆ? ಏನೋ ಸ್ವಲ್ಪ ನೋಡ್ತಾರೆ, ಫ್ರಿಡ್ಜ್ ತೆಗೆದೇ ಇಟ್ಟಿದೆ, ರೆಫ್ರಿಜರೇಟರ್ ಮುಚ್ಚೇ ಇಲ್ಲ ಅದನ್ನ. ಅದು ಯಾವತ್ತಿಂದ ಹೀಗೆ ಇದೆಯೋ, ಅಯ್ಯೋ ಅದೆಷ್ಟು ವಿದ್ಯುತ್ ಶಕ್ತಿ ಹಾಳಾಗಿ ಹೋಯ್ತೋ ಎಂತಾನೋ. ಹೆಂಡತಿ ಎಲ್ಲಿ ಹೋದ್ಲು? ಆಕೆ ಆರೋಗ್ಯಕ್ಕೆ ಏನೋ ತೊಂದರೆ ಇದೆಯಾ, ಏನಾಯ್ತು? ಚಿಂತೆ ಬಂತು ಸಾಹೇಬರಿಗೆ. ಬಚ್ಚಲ್ ಮನೆ ಏನೋ ಸದ್ದಾದಂಗೆ ಕೇಳಿಸ್ತು, ಅಲ್ಲಿಗೆ ಓಡಿದ್ರು. ಅಯ್ಯೋ ನಲ್ಲಿಯಿಂದ ನೀರು ತುಂಬಿ, ಬಕೆಟ್ ತುಂಬಿ ಹೋಗ್ತಾನೆ ಇದೆ ನೀರು ಹಾಗೇನೆ. ಎಲ್ಲಿ ಹೋದ್ ನನ್ನ ಹೆಂಡತಿ? ಬೇಜವಾಬ್ದಾರಿ. ಸಿಟ್ಟಿಂದ ಕೋಪ ಮಾಡ್ಕೊಂಡು ಅಟ್ಟದ ಮೇಲೆ ಹೋದ್ರು ಕೋಣೆಗೆ. ಬಾಗಿಲು ಹಾಕಿತ್ತು, ನಿಧಾನಕ್ಕೆ ಬಾಗಿಲು ತಳ್ಳಿದ್ರು. ಅವ್ರ ಹೆಂಡತಿ ಹಾಸಿಗೆ ಮೇಲೆ ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡು ಕಾದಂಬರಿ ಓದ್ತಿದ್ದಾರೆ. ಮನೆಯೆಲ್ಲ ಕುರುಕ್ಷೇತ್ರ ಆದಂಗೆ ರಣರಂಗ ಆದಂಗೆ ಆಗಿದೆ. ಈಕೆ ಆರಾಮಾಗಿ ಕಾದಂಬರಿ ಓದ್ತಿದ್ದಾಳಲ್ಲ ಅಂತ ಸಾಹೇಬರು ಸಿಟ್ಟು ನೆತ್ತಿಗೇರ್ತು. ಏನ್ ಮಾಡ್ತಿದ್ದೆ ನೀನು? ಬುದ್ಧಿ ಇದೆಯಾ ನಿನಗೆ? ಕೆಳಗಡೆ ಏನ್ ನಡೀತಿದೆ ನೋಡಿದ್ಯಾ? ಹುಡುಗರು ಏನ್ ಮಾಡ್ತಿದ್ದಾರೆ? ಮನೆ ಏನ್ ಆಕಾರ ಆಗಿದೆ ನೋಡಿದ್ಯಾ ಅಂತ ಕೂಗಿದ್ರು. ಆಕೆ ಅತ್ಯಂತ ಸುಂದರವಾಗಿ ಮುಗುಳ್ನಕ್ಕು ಹೇಳಿದ್ಲಂತೆ, ದಿನಾಲು ನೀವು ಆಫೀಸಿಂದ ಬಂದ್ಮೇಲೆ ನಿನಗೇನ್ ಕೆಲಸ? ಮನೆಯಲ್ಲಿ ಆರಾಮಾಗಿರ್ತೀಯಲ್ಲ, ಆರಾಮಾಗಿ ಕೂತಿರ್ತೀಯ, ನೋಡು ನನ್ನ ಕರ್ಮ ನೋಡು, ಎಷ್ಟು ದುಡಿಬೇಕು ನಾ ಆಫೀಸಲ್ಲಿ, ನೀನ್ ಮನೇಲಿ ಇರ್ತೀಯಲ್ಲ, ನಿನಗೇನ್ ಕೆಲಸ ಅಂತ ಪ್ರತಿದಿನ ಕೇಳ್ತಿದ್ರಲ್ಲ. ಇವತ್ತು ನಾನು ಯಾವ ಕೆಲಸನೂ ಮಾಡಿಲ್ಲ ಅಂತ ಹೇಳಿ ಕಣ್ಣು ಕೊಂಕ ಮಾಡಿದ್ಲಂತ. ಸಾಹೇಬ್ರಿಗೆ ತಕ್ಷಣ ಹೊಳಿತು. ಮನೆ ಆಕೆ ಒಂದು ಅರ್ಧ ದಿನ ಕೆಲಸ ಮಾಡದಿದ್ರೆ, ಸುಮ್ಮನೆ ಕುಳಿತಿದ್ರೆ ಮನೆ ಸ್ಥಿತಿ ಏನಾಗ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಗಂಡಸರಿಗೆ ಮನೆ ಕೆಲಸ ಏನ್ ಮಹಾ ಅಂತ ಒಂದು ಭಾವನೆ ಇರ್ತದೆ. ಆಫೀಸಲ್ಲಿ 100 ಕೆಲಸ ಮಾಡೋದು ಸುಲಭ, ಆದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಿದೆಯಲ್ಲ ಬಹಳ ಕಷ್ಟ, ಅದು ಮುಗಿಯೋದೇ ಇಲ್ಲ. ನೀವು ಆಫೀಸಿಗೆ ಒಂದ್ ದಿವಸ ರಜಾ ಹಾಕಿದ್ರೆ ಆಫೀಸ್ ಮುಚ್ಚಿ ಹೋಗಲ್ಲ. ಬಹುಶಃ ನಿಮ್ ಕೆಳಗಡೆ ಕೆಲಸ ಮಾಡೋ ಸಂತೋಷ ಪಡ್ತಾರೆ, ಬಂದಿಲ್ಲ ಇವತ್ತು ಅಂತ. ಆದ್ರೆ ಮನೆ ಆಕೆ ಒಂದ್ ದಿವಸ ಕೆಲಸ ಮಾಡದಿದ್ರೆ ಏನ್ ಗತಿ ಆಗತ್ತೆ ಗೊತ್ತಾ? ಮನೆ ಮಂದಿಯನ್ನ ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರಮದಿಂದ, ನಗುಮುಖದಿಂದ ನೋಡ್ಕೊಳ್ಳುವಂತಹ ಯಜಮಾನಿಗೆ ನಮ್ಮ ಗೌರವ ಸಲ್ಲಬೇಕು. ದಯವಿಟ್ಟು ನೋಡಿ ಸ್ನೇಹಿತರೆ, ಇದು ಭಾರತೀಯ ಪರಂಪರೆಯಲ್ಲಿ ಬಹಳ ದೊಡ್ಡ ಅಂಶ. ಇದು ಎಲ್ಲೋ ಬೆಳೆದಂತ ಹೆಣ್ಣು ಮಗು, ಯಾರೋ ತಂದೆ, ಯಾರೋ ತಾಯಿ, ಯಾರೋ ಅಣ್ಣ, ಯಾರೋ ತಂಗಿ, ಅಲ್ಲೇ ಬೆಳೆದದ್ದು 20 ವರ್ಷ. ಅಲ್ಲಿ ಬೆಳೆದಂತ ಪರಿಸರವನ್ನು ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ಈ ಮನೆಗೆ ಬರುತ್ತೆ. ಅಲ್ಲಿರುವಂತಹ ಬೇರುಗಳನ್ನು ಕತ್ತರಿಸಿಕೊಂಡು ಇಲ್ಲಿ ಬೇರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಮೊದಲು ತುಂಬಾ ಕಷ್ಟ ಆಗತ್ತೆ, ತಾಯಿ ಮನೆಗೆ ಎಳಿತದೆ, ಇಲ್ಲಿ ಯಾಕೆ ಬಂದೆ ಅಂತ ಅನಿಸ್ಬಿಡುತ್ತೆ. ಆದ್ರೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಡುತ್ತೆ ಗೊತ್ತಾ? ಒಂದು 5-6 ವರ್ಷ ಆದ್ಮೇಲೆ ಅದೇ ತಂದೆ ತಾಯಿ ಊರಿಗೆ ಬಾರೆ ಅಂತ ಕರೆದ್ರೆ, ಇಲ್ಲಪ್ಪ ಇಲ್ಲಿ ಕೆಲಸ ಬಹಳ ಇದೆ. ಇದು ತನ್ನ ಮನೆ ಆಯ್ತು, ಅದು ತನ್ನ ಮನೆ ಅಲ್ಲ. ಇದು ಇಮೋಷನಲ್ ಗ್ರಾಫ್ಟಿಂಗ್ ಇದೆಯಲ್ಲ, ಬಹುಶಃ ಒಬ್ಬ ಸ್ತ್ರೀಗೆ ಮಾತ್ರ ಸಾಧ್ಯ ಅನ್ಸುತ್ತೆ ಇದು. ಅಂಥ ತಾಯಿಗೆ, ಅಂಥ ಮನೆಯಾಕೆಗೆ ನಮ್ಮ ಗೌರವ ಎಂದೆಂದಿಗೂ ಸಲ್ಲಬೇಕು.